ನಮಸ್ಕಾರ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹಿಳೆಯರ ಆಕ್ರೋಶ ನೋಡ್ತೀರಾ ನಾನು ತೋರಿಸ್ಲಿಕ್ಕೆ ರೆಡಿ ಇದ್ದೀನಿ, ನೀವು ನೋಡ್ಲಿಕ್ಕೆ ರೆಡಿ ಆಗಿ. ನೀವು ಏನಾದ್ರೆ ಹಣ ಹಾಕಿಲ್ಲ ಅಂದ್ರೆ ಸಿದ್ದರಾಮಯ್ಯನ ಮನೆ ಮುಂದೆ ಹೋಗಿ ಕುಂತೀವಿ, ಸೊ ಪ್ರತಿಭಟನೆ ಮಾಡ್ತೀವಿ ಅಂದ ಮಹಿಳೆಯರು. ಸೊ ಕಂಪ್ಲೀಟ್ ಆಗಿ ವಿಡಿಯೋಗಳಲ್ಲಿ ನಿಮಗೆ ಕ್ಲಿಪ್ ಮುಖಾಂತರ ಲೈವ್ ಪ್ರೂಫ್ ಆಗಿ ನಾನು ತೋರಿಸ್ತಾ ಹೋಗ್ತೇನೆ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಸೊ ಏನೇನು ಮಾಹಿತಿ ಬರ್ತಾ ಇದೆ, ಸೊ ಮಹಿಳೆಯರಿಗೆ ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಇದರೆಲ್ಲರ ಮೇರೆಗೆ ಸರ್ಕಾರ ಏನು ನಿರ್ಧಾರವನ್ನ ಕೈಗೊಂಡಿದೆ. ಈಗಾಗಲೇ ಹಣ ಹಾಕ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆಯಾ ಅಥವಾ ಇಲ್ವಾ, ಏನಾದ್ರೂ ನಿಲ್ಲಿಸ್ತಾ ಇದೆಯಾ, ಅಮೌಂಟ್ ಹಾಕ್ತಾರೋ ಇಲ್ವೋ ಕೊನೆಯದಾಗಿ ಹೇಳ್ಬಿಡಿ. ಸೊ ಇದನ್ನೆಲ್ಲನೂ ಕೂಡ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಒಂದು ಬಟನ್ ಓದಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ. ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿನೇ ನಾನು ಟಾಪಿಕ್ಗೆ ಬಂದ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಸಾಕಷ್ಟು ಫಲಾನುಭವಿಗಳೆಲ್ಲ ಹೆಚ್ಚಾನೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿಗೆ ವೇಟ್ ಮಾಡಿ ಸಾಕಾಗಿದೆ. ಈ ಒಂದು 5 ಗ್ಯಾರಂಟಿಯಲ್ಲಿ ಸೊ ಜನರಿಗೆ, ಮಹಿಳೆಯರಿಗೆ ಮುಖ್ಯವಾಗಿ ಗೃಹಲಕ್ಷ್ಮಿನೇ ಬೇಕಾಗಿರೋದು. ಸೊ ಫ್ರೀ ಬಸ್ ಬಂದ್ ಮಾಡಿಬಿಡಿ ನಡೆಯುತ್ತೆ. ಸೊ ಅನ್ನ ಭಾಗ್ಯದಲ್ಲಿ ಹಣ ಕೊಡಬೇಡಿ, ಅಕ್ಕಿ ಮಾತ್ರ ಕೊಡಿ, 10 kg ಸಾಕು ನಮಗೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ನಮಗೆ ಬರಲೇಬೇಕು. ಸೊ ನಿಮಗೆ ಅದನ್ನ ನಂಬಿನೇ ನಾವು ಓಟ್ ಹಾಕಿರೋದು. ಸೊ ಗೃಹಲಕ್ಷ್ಮಿ ಯೋಜನೆ ನಮ್ಗೆ ಬರಲೇಬೇಕು. ಅದನ್ನ ನಂಬಿಕೊಂಡು ಈಗಾಗಲೇ ಸಾಕಷ್ಟು ಸಾಲ ಕೂಡ ಮಾಡ್ಕೊಂಡಿದೀವಿ ಅಂತಾನು ಕೂಡ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಾದ್ರೂ ನಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಸೊ ಸಿದ್ದರಾಮಯ್ಯನ ಮನೆ ಮುಂದೆ ಹೋಗಿ ಕುಂತ್ಕೊಳ್ತೀವಿ, ಎಚ್ಚರಿಕೆ ಅಂತ ಒಂದು ಮಹಿಳೆಯರು ಒಂದು ವಾಗ್ವಾದನ ಮಾಡ್ತಾ ಇರುವಂತದ್ದು, ಘೋಷಣೆಯನ್ನ ಸೊ ಇಲ್ಲಿ ಮಾಡ್ತಾ ಇರುವಂತದ್ದು, ಪ್ರತಿಭಟನೆಯನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ, ಸೊ ಪಿನ್ ಟು ಪಿನ್ ನಿಮ್ಗೆ ಲೈವ್ ಪ್ರೂಫ್ ಆಗಿ ತೋರಿಸ್ಕೊಂಡು ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಹೋಗಿ. ಸೊ ಮೊದಲೇ ಕ್ಲಿಪ್ ಅನ್ನ ನೋಡ್ಕೊಂಬನ್ನಿ. ಈಗ ಏನಕ್ಕೆ ಅವ್ರು ಹಾಕಿಲ್ಲ? ಇವ್ರ ಹತ್ರ ಇಲ್ವಾ ದುಡ್ಡು? ಇವರು ಇಷ್ಟೊಂದು ಕೋಟಿ ಎಲ್ಲ ಡಿಕ್ಲೇರ್ ಮಾಡ್ಕೊಂಡಿದಾರಲ್ಲ, ಕೊಡ್ಲಿ ಅದ್ರಲ್ಲೇನೆ ದುಡ್ಡನ್ನ. ಏನಕ್ಕೆ ನಮಗೆ ಮೋಸ ಮಾಡ್ತಾ ಇದಾರೆ ಹೆಣ್ಮಕ್ಳಿಗೆ? ಇವ್ರು ದುಡ್ಡು ಕೊಡ್ತಾರೆ ಅಂತ ತಾನೇ ನಾವು ಎಲ್ಲಾರು ಅದ್ರ ಮೇಲೆ ಇದನ್ನ ಮಾಡಿ ಓಟ್ ಹಾಕಿರೋದು. ಇವ್ರು ಬಿಟ್ಟಿ ಬಾಗಿ ಎಲ್ಲ ಸೇರ್ಕೊಂಡು ಓಟ್ ಹಾಕಿದ್ವಿ, ಇವತ್ತು ನಮ್ಗೆ ತಲೆಗೆ ತಂದಿಟ್ಟಿದ್ದಾರೆ. ಯಾಕೆ ಅವರು ದುಡ್ಡು ಹಾಕಿಲ್ಲ ನಮ್ಗೆ? ಸೊ ಅವರನ್ನ ನಂಬ್ಕೊಂಡು ಓಟ್ ಹಾಕಿದ್ವಿ ನಾವು. ಸೊ ನಮ್ಗೆ ತಂದ್ಬಿಟ್ರು, ಕೋಟಿ ಡಿಕ್ಲರೇಷನ್ ಮಾಡ್ಕೊಂಡ್ರು. ಆದ್ರೆ ನಮ್ಗೆ ಯಾಕೆ ಈಗ ಹಣ ಆಗ್ತಾ ಇಲ್ಲ? ಸೊ 2-3 ತಿಂಗಳು ಎಲೆಕ್ಷನ್ ಟೈಮ್ದಲ್ಲಿ ಹಾಕಿದ್ದಾರೆ, ಈಗ ಯಾಕೆ ಆಗ್ತಾ ಇಲ್ಲ ಅಂತ ಜನರಿಂದ ಅಭಿಪ್ರಾಯ ಬರ್ತಾ ಇರುವಂತದ್ದು. ಸೊ ಮತ್ತೊಂದು ಕ್ಲಿಪ್ ನೋಡ್ಕೊಂಬನ್ನಿ. ಈಗ ಊರಲ್ಲೇ ದೋಷ ಇಟ್ಕೊಂಡ್ಬಿಟ್ಟು ಹಣ ಹಾಕೋದಿಕ್ಕೆ ತಾಂತ್ರಿಕ ದೋಷ ಎಲ್ಲಿಂದ ಬರುತ್ತೆ? ಮತ್ತೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಹೇಳಿ, ಯಾಕೆ ಮಾತು ಕೊಟ್ರಿ ನೀವು ನಮ್ಗೆ? ಮತ್ತೆ ಇವರಲ್ಲೇ ದೋಷ ಇಟ್ಕೊಂಡು ಸೊ ಇಲ್ಲಿ ತಾಂತ್ರಿಕ ದೋಷ ಅಂತ. ಸೊ ಎಲ್ಲಿಂದ ಬರತ್ತೆ ತಾಂತ್ರಿಕ ದೋಷ? ಹೌದಲ್ವಾ? ಸೊ ಇಲ್ಲಿಂದ ಬರತ್ತೆ ತಾಂತ್ರಿಕ ದೋಷ. ಹಣ ಹಾಕ್ಬೇಕಲ್ಲ, ಎಲೆಕ್ಷನ್ ಟೈಮ್ಗಿಂತ ಮುಂಚೆ ಹೇಳಿದ್ರು, ಅದನ್ನ ನಂಬಿಸ್ಕೊಂಡು ಓಟ್ ಹಾಕ್ಸ್ಕೊಂಡ್ರಿ. ಸೊ ಈಗ ಹಣ ನೀವು ಕೊಡ್ತಾ ಇಲ್ಲ ಅಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಿಮ್ಗೆ ಹಣ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರ ಹೇಳಿ, ನಿಮ್ಮ ಹತ್ರ ಹಣ ಇರ್ಲಿಲ್ಲ ಅಂದ್ರೆ ಹೇಳಿ. ಸೊ ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಅಂತ ಒಂದು ಮಾಹಿತಿ ಜನರಿಂದ ಬರ್ತಾ ಇರುವಂತದ್ದು ವೀಕ್ಷಕರೇ. ಸೊ ಇನ್ನು ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ. ಸೊ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಈಗ ಈ ಒಂದು ಹೆಣ್ಮಕ್ಳು ಸೊ ಸಿಕ್ಕಾಪಟ್ಟೆ ಗರಂ ಆಗಿರುವಂತದ್ದು ಕಣ್ರಿ. ಸೊ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಏನಾದ್ರೂ ನೀವು ಓಟ್ ಹಾಕ್ಲಿಕ್ಕೆ ಕೇಳಿಕ್ ಬರ್ತೀರಾ, ಕಾಲಿಗೆ ಬೀಳ್ತೀರಾ, ಕೈಗೆ ಬೀಳ್ತೀರಾ. ಸೊ ಓಟ್ ಹಾಕ್ರಮ್ಮ, ನಿಮ್ ಕಾಲ್ ಬೀಳ್ತೀವಿ ಅಂತೀರಾ. ಆದ್ರೆ ಈಗ ನೀವು ಆಯ್ಕೆ ಆದ ತಕ್ಷಣ ಈ ರೀತಿ ಮಾಡ್ತೀರಾ, ಹೆಣ್ಮಕ್ಳಿಗೆ ಮೋಸ ಮಾಡ್ತಾ ಇದ್ರ. ಸೊ ನೀವೇನಾದ್ರೂ ಹಣ ಹಾಕಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಬಂದು ಬಡವರೆಲ್ಲ ಕುಂತ್ಕೊಂಡ್ಬಿಡ್ತೀವಿ ಅಂತ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು ಮಹಿಳೆಯರು. ನಮಸ್ಕಾರ ಅಂತ ಹೇಳ್ತಿದೆ, ಆದ್ರೆ ಹಾಕ್ಲೇಬೇಕು. ನೀನ್ ಹಾಕಿದ್ರೆ ನಿಮ್ ಮನೆ ಬಂದು ಎಲ್ಲ ಹೆಣ್ಮಕ್ಳೆಲ್ಲ ಬಡವರೆಲ್ಲ ಬಂದು ನಿನ್ ಮನೇಲಿ ಕುಂದಿರ್ತಾರೆ, ಅಷ್ಟೇ ಗ್ಯಾರಂಟಿ. ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಕಣ್ರಿ. ಸಾಕಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಅಮೌಂಟ್ ಹೋಗೋದಿದೆ. ಸೊ SC ST ಫಲಾನುಭವಿಗಳಿಗೆ ಹಾಕಿದೇವ ಅಂತ ಹೇಳಿದ್ರು. ಸೊ ಅಲ್ಲಿ ಕೂಡ ಕಂಡು ಬರ್ತಾ ಇದೆ, ಸೊ ಹೆಚ್ಚಾನೆಚ್ಚು ಫಲಾನುಭವಿಗಳಿಗೆ ಹಾಕಿಲ್ಲ ಅಂತ. ಸೊ ಯಾಕೆ ಹಾಕಿದೀವಿ ಅಂತ ಹೇಳಿದ್ರು? ಸೊ ಯಾಕೆ ಈ ರೀತಿಯಾಗಿ ಸುಳ್ಳು ಭರವಸೆಯನ್ನ ಕೊಡ್ತಾ ಇದ್ರಿ? ಹೌದಲ್ವಾ? ಸೊ ನಾವು ಕೂಡ ವೀಕ್ಷಕರೇ ಅವರನ್ನ ನಂಬ್ಕೊಂಡು ಅವ್ರು ಹೇಳಿರುವಂತದ ಮಾಹಿತಿಯನ್ನ ನಿಮ್ ಮುಂದೆ ಹೇಳಿದ್ರೆ ಸೊ ಅದು ಕೂಡ ನಿಮ್ಗೆ ಫೇಕ್ ಅನ್ಸತ್ತೆ. ಯಾಕಂದ್ರೆ ಅವ್ರು ಹೇಳಿರುವಂತಹ ಮಾಹಿತಿಯನ್ನ ನಿಮ್ಗೆ ಹೇಳಿದ್ರೆ ನಿಮ್ಗೆ ಅನ್ಸೋದಂತೂ ನಿಜನೇ. ಯಾಕಂದ್ರೆ ನಿಮ್ಮ ಖಾತೆಗೆ ಜಮಾ ಆದ್ರೆ ಮಾತ್ರ ನೀವು ನಿಜ ಅನ್ಕೊಳ್ಳೋರು. ಆದ್ರೆ ನಾವೇನ್ ಮಾಡ್ತೀವಿ, ಸೊ ಅವ್ರಂತ್ರ ಇನ್ಫಾರ್ಮೇಶನ್ ಏನು ಬಂದಿರುತ್ತೆ ಅದನ್ನೇ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಆದ್ರೆ ಅಲ್ಲಿ ಅವ್ರ ಅಮೌಂಟ್ ಹಾಕ್ಲಿಲ್ಲ ಅಂದ್ರೆ ಸೊ ನಾವೇನ್ ಮಾಡ್ಲಿಕ್ಕೆ ಆಗತ್ತೆ ಹೇಳಿ? ಸೊ ಈಗ ಇನ್ನೂ ಕ್ಲಿಪ್ಸ್ಗಳಿದಾವೆ, ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ. ಸೊ ನೋಡ್ತಾ ಹೋಗಿ. ತರ ಸುಳ್ಳು ಮಾತು ಹೇಳಿ ಹೆಣ್ಮಕ್ಳಿಗೆ, ಬಡ ಹೆಣ್ಮಕ್ಳಿಗೆಲ್ಲ ಅವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವ್ರು ಏನೇನೋ ಆಸೆ ಆಕಾಂಕ್ಷೆಗಳು ಇಟ್ಕೊಡ್ತಾರೆ. ಮಂತ್ಲಿ ಬರುತ್ತೆ 2 ತಿಂಗಳಿಗೆ, 3 ತಿಂಗಳು ಇಲ್ಲ, ಯಾವಾಗಾದ್ರೂ 1-2-3 ತಿಂಗಳು ಬಂದಿಲ್ಲ ಅಂದ್ರೆ ಓಕೆ, ಕಂಟಿನ್ಯೂ ಆದ್ರೂ ಮಾಡ್ಬೇಕಿತ್ತು ತಾನೆ. ಇವಾಗ 4 ತಿಂಗಳಾಯ್ತು ತಾವು ದುಡ್ಡು ಹಾಕ್ತಾ ಇಲ್ಲ. ಏನಕ್ಕೆ ಹಾಕ್ತಾ ಇಲ್ಲ? ಏನ್ ರೀಸನ್ ಇದೆ? ನೋಡಿದ್ರಲ್ಲ, ಇಲ್ಲಿ ಹೆಣ್ಮಕ್ಳು ಏನಾದ್ರೂ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಸೊ ಯಾಕೆ ಹಾಕ್ತಾ ಇಲ್ಲ? 4 ತಿಂಗಳಾಯ್ತು, ಆದ್ರೆ 2-3 ತಿಂಗಳು ಹಾಕ್ಲಿಲ್ಲ ಅಂದ್ರೂ ಮುಂದೆ ಕಂಟಿನ್ಯೂ ಮಾಡಬೇಕು ಅಂದ್ರೆ ಹೆಲ್ಪ್ ಆಗತ್ತೆ. ಸೊ ನೀವು ಕಂಪ್ಲೀಟ್ ಆಗಿ ಬಂದೇ ಮಾಡಿದ್ರೆ ಅವಾಗ ಹೆಣ್ಮಕ್ಳ ಆಸೆ ಆಕಾಂಕ್ಷೆಗಳು ಇಟ್ಟಿರ್ತಾರೆ, ಇದನ್ನ ನಂಬಿಕೊಂಡು ಏನಾದ್ರೂ ಸಾಲ ಸೂಲ ಮಾಡ್ಕೊಂಡಿರ್ತಾರೆ ಅವ್ರು ಹೇಳೋ ರೀತಿ.
ಸೊ ಸಾಲಗಳನ್ನ ಮಾಡಿರ್ತಾರೆ, ಏನಾದರೂ ವಸ್ತುಗಳನ್ನ ಖರೀದಿ ಮಾಡ್ಕೊಂಡಿರ್ತಾರೆ, ಅಥವಾ ಏನಾದರೂ ಆಸೆ ಅವಕಾಶಗಳನ್ನ ಈ ಒಂದು ಅಮೌಂಟ್ ಬಂದಿದ್ರೆ ಏನಾದರೂ ತಗೊಳ್ಳೋಣ, ಸೊ ಇದನ್ನ ಸಂಗ್ರಹಿಸಿ ಇಟ್ಕೊಂಡು ಏನಾದರೂ ನಾವು ಖರೀದಿ ಮಾಡ್ಕೊಳ್ಳೋಣ, ನಮ್ಮ ಹತ್ರ ಈ ವಸ್ತು ಇಲ್ಲ, ಸೊ ಏನಾದರೂ ಹೆಲ್ಪ್ ಆಗತ್ತೆ ನಮಗೆ ಅಂತ ನಂಬ್ಕೊಂಡು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರತ್ತೆ. ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆಯ ಸಮಸ್ಯೆಗಳಿರ್ತವೆ, ಗಂಡ ಹೆಂಡತಿಯ ಜಗಳಗಳಿರ್ತವೆ, ಅತ್ತೆ ಸೊಸೆಯ ಜಗಳಗಳಿರ್ತವೆ, ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ, ಸಂತಾನದ ಸಮಸ್ಯೆ ಇರುತ್ತೆ, ಮತ್ತೆ ಶತ್ರುವಿನ ನಾಶ, ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ. ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ. ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷ್ಯರು ಇರ್ತಾರೆ. ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಈ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ. ಸಾಕಷ್ಟು ಮಹಿಳೆಯರು, ಮುಖ್ಯವಾಗಿ ಹಳ್ಳಿ ಜನರಂತೂ ಇದರ ಮೇಲೆ ಡಿಫೆಂಡ್ ಅಂತೂ 100% ಆಗಿದ್ದಾರೆ. ಸೊ ಸರ್ಕಾರದಿಂದ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇದೆಯಲ್ಲ, ಸೊ ಇದ್ರ ಮೇಲಂತೂ ಸಾಕಷ್ಟು ಮಹಿಳೆಯರು, ಹೆಚ್ಚಾನೆಚ್ಚು ಮಹಿಳೆಯರು ಹಳ್ಳಿಯಲ್ಲಿ ಡಿಫೆಂಡ್ ಆಗಿರುವಂಥದ್ದು. ಸೊ ಅವ್ರಿಗೆಲ್ಲರಿಗೂ ಕೂಡ ಈಗ ಅಮೌಂಟ್ ಹೋಗ್ತಾ ಇಲ್ಲ ಅಂದ ಬಳಿಕ ಅವರಿಗೆ ಸಿಟ್ಟು ಬರೋದಂತೂ ಗ್ಯಾರಂಟಿನೇ. ಯಾಕಂದ್ರೆ MLA ಎಲೆಕ್ಷನ್ ಅಲ್ಲಿ, ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇವ್ರಿಗೆ ವೋಟ್ ಹಾಕಿರುವಂಥದ್ದು ನಿಜ ಅಲ್ವಾ? ಸೊ ನಿಜಾನೇ ಇದು. ಎಲೆಕ್ಷನ್ ಟೈಮ್ ನಲ್ಲಿ ಒಂದು MLA ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿರುವಂಥದ್ದು, ಅದನ್ನ ಲೋಕಸಭಾ ಚುನಾವಣೆಗೆ ತಂದಿಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡೋದು ಬಿಡೋದು, ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಆಯ್ಕೆ ಮಾಡೋದು ಬಿಡೋದು ನಮ್ಮ ಕೈಯಲ್ಲಿದೆ, ಹೌದಲ್ವಾ? ಸೊ ನಮ್ಮೆಲ್ಲರ ಕೈಯಲ್ಲಿದೆ. ಸೊ ನಮ್ಮ ಮರ್ಜಿ, ಅದು ನಮ್ಮ ಮನಸ್ಸಿಗೆ ನಮ್ಮ ಓಟು ನಮ್ಮ ಹಕ್ಕು ಅಂತ ತಾವೇ ಹೇಳ್ತಾರೆ. ಸೊ ನಾವು ಯಾರಿಗೆ ಬೇಕಾದ್ರೂ ಕೂಡ ಓಟ್ ಹಾಕ್ಬೋದಲ್ವಾ? ಸೊ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಓಟ್ ತಗೊಂಡಿದ್ದಾರೆ, ತಾವು ಕೂಡ ಆಯ್ಕೆ ಆಗಿದ್ದಾರೆ. ಸೊ 5 ವರ್ಷ ಕೊಡ್ಬೇಕು ಇವರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಆಗಲಿಲ್ಲ ಅಂದ ಬಳಿಕ ಸೊ ಈ ರೀತಿ ಮಾಡೋದಾ ಅಂತ ಸಾಕಷ್ಟು ಫಲಾನುಭವಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದನೂ ಇದೇ ಕ್ವಶನ್ ಸರ್ಕಾರಕ್ಕೆ, ಹೌದಲ್ವಾ? ಸೊ ನಿಜ ಅಲ್ವಾ ವೀಕ್ಷಕರೇ? ಸೊ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಇವರು ವೋಟ್ ಹಾಕ್ಸೊಂದಿರೋದು, ಆದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಇವರು ವೋಟ್ ಕೇಳ್ತಾ ಇದ್ದಾರೆ. ಇಲ್ಲಿ ಹಾಕ್ಲಿಲ್ಲ ಅಂದ್ರೆ ನಾವು ಹಣ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಇದಕ್ಕೆ ಸಂಬಂಧ ಏನು? ಸೊ ಇಲ್ಲಿ ಆಯ್ಕೆ ಮಾಡಿದೀವಲ್ವಾ, ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡಿದೀವಿ, ವೋಟ್ ಹಾಕಿದೀವಿ, ಅಲ್ಲೇ ನೀವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರಿ, ಸೊ ಕೊಡಬೇಕಿತ್ತು. ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡಿಲ್ಲ, ನೀವು ಮಹಾಲಕ್ಷ್ಮಿ ಕೊಡ್ತೇವೆ ಅಂತ ಹೇಳಿದ್ರಿ, ಬಂದರೆ ಸೊ ಅದನ್ನು ಕೊಡ್ತಾ ಇಲ್ಲ, ಅದು ಸರಿ, ಓಕೆ. ಯಾಕಂದರೆ ನಿಮ್ಗೆ ಆಯ್ಕೆ ಮಾಡಿಲ್ಲ, ನೀವು ಕೊಡ್ತಾ ಇಲ್ಲ. ಆದರೆ ಇಲ್ಲಿ ಆಯ್ಕೆ ಮಾಡಿದ್ವಿ, ಕೊಡಬೇಕಲ್ವಾ? ಸೊ ಈ ಒಂದು ಕ್ವಶನನ್ನು ನೀವು ಕೂಡ ಕೇಳಿ. ಸೊ ನನ್ನ ಕಡೆಯಿಂದ ಈ ಪ್ರಶ್ನೆ ಸರ್ಕಾರಕ್ಕೆ, ನೀವು ಕೂಡ ಈ ಒಂದು ಕ್ವಶನನ್ನು ಮಾಡಿ, ಹೌದಲ್ವಾ? ನಿಜ ಅಲ್ವಾ? ಸೊ ಅಮೌಂಟ್ ಹಾಕಲಿಲ್ಲ ಅಂದರೆ ಸಾಕಷ್ಟು ಮಹಿಳೆಯರು ನಂಬ್ಕೊಂಡಿರುವಂತಹ ಭರವಸೆ ಮುರಿಯತ್ತೆ. ನೆಕ್ಸ್ಟ್ ಟೈಮ್ ಇವ್ರು ಬರತಾರ ಇಲ್ವೋ ಅನ್ನೋದು ಡೌಟು ಅಂತ ಮಹಿಳೆಯರು ಕಮೆಂಟ್ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಳ್ಳಿ. ಸಾಕಷ್ಟು ಫಲಾನುಭವಿಗಳು ಕೂಡ ನೆಕ್ಸ್ಟ್ ಟೈಮ್ ಇವ್ರು ಬರಲ್ಲ ಬಿಡಿ, ಸೊ ಈ ರೀತಿ ಕಮೆಂಟ್ಗಳು ಬರ್ತಾ ಇರುವಂಥದ್ದು ಸಾಕಷ್ಟು ಮಹಿಳೆಯರದು. ಸೊ ವೀಕ್ಷಕರೇ, ಇದು ನಿಜ ಏನು ಅನ್ನಿಸ್ತಾ ಇದೆ ನಿಮಗೆ? ಒಂದು ಪ್ರತಿಭಟನೆ ಮಾಡ್ತೀರಾ ಇಲ್ವಾ? ಸೊ ಇದು ಪ್ರತಿಭಟನೆ ಮಹಿಳೆಯರು ಮಾಡ್ತಾ ಇರುವಂಥದ್ದು ಕರೆಕ್ಟಾ ಇಲ್ವಾ? ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಂದುವರಿಬೇಕಾ ಇಲ್ವಾ? ಸೊ ಏನೇನು ನಿಮ್ಮ ಮನದಲ್ಲಿದೆ ಎಲ್ಲನೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಾವು ಫೇಕ್ ನ್ಯೂಸ್ ಅಂತ ಅನ್ಕೊಂಡವರು ಸೊ ಅನ್ಕೋಬೇಡ್ಲಿ, ನನ್ನ ಕಡೆಯಿಂದ ರಿಕ್ವೆಸ್ಟ್ ಇದು. ಏನು ಮೇಲ್ಗಡೆಯಿಂದ ಇನ್ಫಾರ್ಮೇಶನ್ ಬರುತ್ತೆ ಸೊ ಅದೇ ನಾವು ನಿಮಗೆ ತಿಳಿಸ್ತಾ ಇರುವಂಥದ್ದು. ಸೊ ನೀವು ಏನು ತಿಳ್ಕೊತೀರಾ ನಿಮ್ಮ ಮೇಲೆ ಬಿಟ್ಟಿರುವಂಥದ್ದು. ಓಕೆ ವೀಕ್ಷಕರೇ, ಈ ಎಲ್ಲ ಕ್ಲಿಪ್ಸ್ಗಳನ್ನು ನಿಮ್ಮ ಮುಂದೆ ಇಟ್ಟು ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದ್ರೆ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂದ್ರೆ, ಸೊ ಇವೆಲ್ಲ ಕ್ಲಿಪ್ಸ್ಗಳಲ್ಲ ವೀಕ್ಷಕರೇ, ಆಕ್ರೋಶವನ್ನ ವ್ಯಕ್ತಪಡಿಸುವುದನ್ನ ನೋಡಿ ಸಿಕ್ಕಾಪಟ್ಟೆ ಈಗಾಗಲೇ ಸರ್ಕಾರ ಆದಷ್ಟು ಬೇಗ ನಾವು ಹಾಕ್ತೇವೆ ಅಂತಾನೆ ಹೇಳ್ತಾ ಇದ್ದಾರೆ. ಯಾರೂ ಕೂಡ ಈ ಒಂದು ಯೋಜನೆಯನ್ನ ಬಂದ್ ಮಾಡ್ತೇವೆ ಅಂತ ಒಬ್ರು ಕೂಡ ಹೇಳಿಲ್ಲ ಕಾಂಗ್ರೆಸ್ ಸರ್ಕಾರನಲ್ಲಿ. ಸೊ ಎಲ್ಲರೂ ಕೂಡ ಹಾಕ್ತೇವೆ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ನಾವು ವೇಟ್ ಮಾಡೋಣ, ಆಗಸ್ಟ್ 1ನೇ ವೀಕ್ ನಲ್ಲಿ ಕೂಡ ಹಾಕ್ತೇವೆ ಅಂತ ಹೇಳಿದ್ದಾರೆ. ಸೊ ಒಂದು ಆಗಸ್ಟ್ 1ನೇ ವಾರ ವೇಟ್ ಮಾಡೋಣ. ಸೊ ಅಲ್ಲಿ ಕೂಡ ಹಾಕ್ತಾರೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು, ಸೊ ಲಭ್ಯವಾಗಿರುವಂತದ್ದು. ಸೊ ಅಮೌಂಟ್ ಹಾಕಿದ್ರೆ ಆದಷ್ಟು ನಮಗೆ ಖುಷಿ ಆಗತ್ತೆ, ಯಾಕಂದ್ರೆ ಎಲ್ಲ ಜನರಿಗೆ ಅಮೌಂಟ್ ಏನ್ ಕಾಯ್ತಾ ಇದ್ರಲ್ಲ, ಸೊ ಈಗ ಹೋಗಿ ಮುಟ್ಟಿದ್ರೆ ಆದಷ್ಟು ಎಲ್ಲರಿಗೂ ಕೂಡ ಖುಷಿ ಆಗೇ ಆಗತ್ತೆ. ಸೊ ಅದನ್ನ ವೇಟ್ ಮಾಡೋಣ. ನಾವು ಎಷ್ಟು ಒಂದು ಕಂತುಗಳನ್ನ ಯಾವಾಗ ಜಮಾ ಮಾಡ್ತಾರೆ ಅನ್ನೋದನ್ನ ಕ್ಲಿಯರ್ ಆಗಿ ನಮ್ಮ ಮತ್ತೊಂದು ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೇನೆ. ಸೊ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಸೊ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಬೇಟೆಗೆ ಫ್ರೆಂಡ್ಸ್.